ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಆಗಾಗ ಸುದ್ದಿಯಲ್ಲಿರುತ್ತೆ. ಕಾರಣ ಇಷ್ಟೇ, ಖೈದಿಗಳಿಗೆ ಈ ಹಿಂದೆ ರಾಜ್ಯಾತಿಥ್ಯ ಕೊಡ್ತಾ ಇದ್ರು, ಮೊಬೈಲ್ ಸಿಗ್ತಾ ಇತ್ತು, ಅವ್ರು ಕೇಳ್ದಂಗೆಲ್ಲ ಊಟ ಸಪ್ಲೈ ಆಗ್ತಾ ಇತ್ತು. ಗಾಂಜಾ, ಸಿಗರೇಟ್, ಮದ್ಯಪಾನ ಇದೆಲ್ಲ ಮಾಡಿರುವಂತಹ ವಿಡಿಯೋಗಳು ವೈರಲ್ ಆದ ಬಳಿಕ ಗೃಹ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿತ್ತು. ಈಗಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬೇಟೆಯನ್ನ ಮುಂದುವರಿಸಲಾಗಿದೆಯಂತೆ. ಖೈದಿಗಳ ಬ್ಯಾರಕ್ ಮೇಲೆ ರೇಡ್ ಆಗಿದ್ದು ನಿಷೇಧಿತ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಲೋಕ್ ಕುಮಾರ್ ಕಾರಾಗೃಹ ಡಿಜಿಪಿ ಆದ ಬಳಿಕ ಹದ್ದಿನ ಕಣ್ಣಿಟ್ಟಿದ್ದಾರೆ. ಐಪಿಎಸ್ ಅಧಿಕಾರಿ ಅನ್ಬುಕುಮಾರ್ ನೇಮಕದ ಬಳಿಕ ಅಕ್ರಮಗಳಿಗೆ ಕಡಿವಾಣವನ್ನ ಹಾಕಲಾಗಿದೆ ಅಂತೆ. ಒಂದು ವಾರದಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ ಸಿಮ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾರೆಕ್ನಲ್ಲಿ ಮೊಬೈಲ್ ಚಾರ್ಜರ್, ಇಯರ್ಫೋನ್ಗಳು ಇರೋದು ಕೂಡ ಪತ್ತೆ ಹಚ್ಚಿದ್ದು, ಕಳೆದ 3 ತಿಂಗಳಿನಿಂದ 250ಕ್ಕೂ ಅಧಿಕ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆಯಂತೆ. ಖೈದಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಜೈಲಧಿಕಾರಿಗಳು ಮುಂದಾಗಿದ್ದು, 3 ತಿಂಗಳಲ್ಲಿ ನಿರಂತರವಾಗಿ ಜೈಲಿನ ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಆಗಾಗ ದಾಳಿ ಮಾಡಿದಾಗ ಏನೆಲ್ಲ ವಸ್ತುಗಳು ಇತ್ತೋ ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡು ಸ್ಟ್ರಿಕ್ಟ್ ಆಗಿ ಯಾವುದೇ ರೀತಿಯ ರಾಜ್ಯಾತಿಥ್ಯ ಕೈದಿಗಳಿಗೆ ಸಿಗಬಾರದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ.